ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ವೆಲ್ಕಮ್ ಟು ಜಿ ಬ್ರದರ್ಸ್ ಅಕಾಡೆಮಿ. ನೀವು ಏನು ಮಾಡ್ತಿರ್ತೀರಾ? ಯು ಪಿ ಎಸ್ ಸಿ ಪ್ರಿಪ್ರೇಷನು ಈಗ ಎಷ್ಟೋ ಜನ ಬರ್ತಾ ಇರ್ತೀರಾ, ಮತ್ತು ಎಷ್ಟೋ ಜನ ಓದಬೇಕು, ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿರ್ತೀರಾ. ಬಟ್ ಈಗ ಯಾವುದು ಕೋರ್ ಸಬ್ಜೆಕ್ಟು, ಯಾವ್ದ ಮೇಲೆ ಜಾಸ್ತಿ ಓದಬೇಕು, ಅದಾದಮೇಲೆ ಯಾವುದು ಒಂದು ಮೈನರ್ ಸಬ್ಜೆಕ್ಟು ಅಂತ ನಿಮಗೆ ಗೊತ್ತಿರಲ್ಲ. ಮೀನ್ಸ್ ಏನು ಅಂದರೆ, ನಾವು ಯಾವುದೇ ಒಂದು ಫೀಲ್ಡಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಯಾವ ಫೀಲ್ಡ್ ಬಗ್ಗೆ ನಮಗೆ ಡೀಟೇಲಾಗಿ ಗೊತ್ತಿಲ್ಲ. ಮೀನ್ಸ್ ನಾವು ಅದ್ರ ಲೂಪಲ್ಸ್ ಆಗಿರ್ಬೋದು, ಅದ್ರ ಸ್ಟ್ರಾಂಗ್ನೆಸ್ ಏರಿಯಾ ಆಗಿರ್ಬೋದು, ವೀಕ್ನೆಸ್ ಆಗಿರ್ಬೋದು, ಯಾವುದೇ ಸಹ ಒಂದು ವರ್ಷ ಅದ್ರ ಮೇಲೆ ವರ್ಕ್ ಮಾಡಿದ ಮೇಲೆ ಅದ್ರ ಎಲ್ಲ ಆಳ ಮತ್ತು ಅಗಲ ಗೊತ್ತಾಗೋದು. ಅದಕ್ಕಿಂತ ಮುಂಚೆ ನಮಗೆ ಏನೂ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತು ಹೇಳಕ್ಕೆ ಹೋಗ್ತಿರೋ ವಿಷಯ ಏನಂದರೆ, ಯು ಪಿ ಎಸ್ ಸಿಲಿ ಕೋರ್ ಸಬ್ಜೆಕ್ಟ್ ಯಾವುದು ಮತ್ತು ಮೈನರ್ ಸಬ್ಜೆಕ್ಟ್ಸ್ ಯಾವುದು ಅಂತ. ನನ್ನ ಕೇಳಿದರೆ ಕೋರ್ ಸಬ್ಜೆಕ್ಟು 5 ಕೋರ್ ಸಬ್ಜೆಕ್ಟ್ ಬರ್ತವೆ. ಅವ್ಯಾವ್ಯಾವು ಅಂದರೆ, ಫಸ್ಟು ಹಿಸ್ಟ್ರಿಲಿ ನಿಮಗೆಲ್ಲ ಗೊತ್ತಿರೋ ಅಂದರೆ, ನಮ್ಮ ಹಿಸ್ಟ್ರಿನ 3 ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಏನ್ಷಿಯಂಟ್ ಹಿಸ್ಟ್ರಿ, ಪ್ರಾಚೀನ ಇತಿಹಾಸ; ಇನ್ನೊಂದು ಮಿಡಿವಲ್ ಹಿಸ್ಟ್ರಿ, ಮಧ್ಯಕಾಲೀನ ಇತಿಹಾಸ; ಇನ್ನೊಂದು ಮಾಡರ್ನ್ ಹಿಸ್ಟ್ರಿ, ಅಂದರೆ ಆಧುನಿಕ ಇತಿಹಾಸ ಅಂತ. ದೆನ್ ಇದು ಕೋರ್ ಸಬ್ಜೆಕ್ಟ್ ಆಗುತ್ತೆ. ದಿಸ್ ಈಸ್ ಕೋರ್ ಸಬ್ಜೆಕ್ಟ್. ದೆನ್ ಜಿಯೋಗ್ರಫಿ ಈಸ್ ಆಲ್ಸೋ ಕೋರ್ ಸಬ್ಜೆಕ್ಟ್. ಯಾಕೆಂದರೆ ಇತ್ತೀಚೆಗೆ ಮಾತ್ರ ಡೈರೆಕ್ಟ್ ಕ್ವಶನ್ಸ್ NCERT ಕೇಳಲಾಗ್ತಿದೆ. ಇದರಲ್ಲಿ ಮತ್ತೆ ಡಿವೈಡ್ ಮಾಡ್ಕೊಂಡಿದ್ದೀವಿ: ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ. ಈ ಎಲ್ಲ ಪಾರ್ಟ್ನಲ್ಲಿ ಯು ಪಿ ಎಸ್ ಸಿ ಕ್ವಶನ್ ಕೇಳ್ತಲೇ ಇದೆ. ಬಟ್ ಡಿಫ್ರೆಂಟ್ ಟೈಮಲ್ಲಿ, ಮೀನ್ಸ್ ಈ ವರ್ಷ ಫಿಸಿಕಲ್ ಮೇಲೆ ಕೇಳಿದರೆ, ನೆಕ್ಸ್ಟ್ ವರ್ಷ ಇಂಡಿಯಾ ಮೇಲೆ, ನೆಕ್ಸ್ಟ್ ವರ್ಷ ವರ್ಲ್ಡ್ ಮೇಲೆ, ಆ ಥರ ಚೇಂಜ್ ಮಾಡ್ತಾ ಇರುತ್ತೆ. ನೆಕ್ಸ್ಟು ಪೊಲಿಟಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಯು ಪಿ ಎಸ್ ಸಿ. ಪೊಲಿಟಿ ಅಂದರೆ ನಮ್ಮದು ಏನು ಇದಿಲ್ಲ, ರಾಜಕೀಯ ವ್ಯವಸ್ಥೆ, ದಟ್ ಇಸ್ ಕಾನ್ಸ್ಟಿಟ್ಯೂಷನ್, ಆ ಥರ. ದೆನ್ ಎಕಾನಮಿ ಅಂದರೆ ಆರ್ಥಿಕತೆ. ಅದರಲ್ಲಿ ಮೈಕ್ರೋ ಮತ್ತು ಮೈಕ್ರೋ ಅಂದರೆ ಒಂದು ಸಣ್ಣ, ಅಂದರೆ ಒಂದು ಏನು ಸಮಾಜದ ಲೆವೆಲ್ ಇರ್ತದೆ ಅದು. ಮ್ಯಾಕ್ರೋ ಅಂದರೆ ಒಂದು ವರ್ಲ್ಡ್ ಆಗಿರ್ಬೋದು, ಒಂದು ಜಗತ್ತಿನ ಆರ್ಥಿಕತೆ, ಒಂದು ದೇಶದ ಆರ್ಥಿಕತೆ ಕುರಿತು ಮಾತಾಡೋದ ಮ್ಯಾಕ್ರೋ ಅಂತಾರೆ. ಮ್ಯಾಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್. ಇದ್ರ ಬಗ್ಗೆ ಎರಡು ಅರ್ಥ ಆಗಬೇಕು ಅಂದರೆ ನೀವು ಎರಡನ್ನೂ ಓದಬೇಕು. ಇದು ನೀಟಾಗಿ ಅರ್ಥ ಆದರೆ ಇದು ನಿಮಗೆ ಕಷ್ಟ ಆಗಲ್ಲ. ದೆನ್ ಜನರಲ್ ಸೈನ್ಸಲ್ಲಿ ಇತ್ತೀಚೆಗೆ ಯು ಪಿ ಎಸ್ ಸಿ ಡಿವೈಡ್ ಮಾಡ್ತಿರೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ಸೈನ್ಸ್ ಅಂದರೆ ಇತ್ತೀಚೆಗೆ ನಮ್ಮ ಇಂಡಿಯಾದಲ್ಲಿ ಏನೇನು ಆವಿಷ್ಕಾರಗಳಾಗ್ತಿದೆಯಲ್ಲ ಅದ್ರ ಬಗ್ಗೆ ಯು ಪಿ ಎಸ್ ಸಿ ಕ್ವಶನ್ಸ್ ಕೇಳ್ತಿದೆ. ದೆನ್ ಎನ್ವೈರನ್ಮೆಂಟ್ ರಿಲೇಟೆಡು, ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಮತ್ತು ಎನ್ವೈರನ್ಮೆಂಟ್ ರಿಲೇಟೆಡ್ ಒಂದು ಪಕ್ಷಿ ಬಗ್ಗೆ ಇರ್ಬೋದು, ಎಂಡೇಂಜರ್ಡ್ ಸ್ಪೀಸೀಸ್ ಇರ್ಬೋದು, ಅದ್ರ ಬಗ್ಗೆ ಯು ಪಿ ಎಸ್ ಸಿ ಕ್ವಶನ್ ಕೇಳ್ತೀವಿ. ಸೊ ಅದನ್ನ ನಾನು ಇದರಲ್ಲಿ ಕೋರ್ ಸಬ್ಜೆಕ್ಟಿಗೆ ಕನ್ಸಿಡರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಎನ್ವೈರನ್ಮೆಂಟ್. ದೆನ್ ನಾವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತಾ ಮೈನರ್ ಸಬ್ಜೆಕ್ಟ್ಸ್ ಅಂದರೆ, ನಾನು ಯಾಕೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನೋಡಿ ಅಂತ ನಿಮಗೆ ಹೇಳಿದ್ದು ಅಂದರೆ, ನೀವು ಅಬ್ಸರ್ವ್ ಮಾಡಿದರೆ, ಮೀನ್ಸ್ ಯಾರ್ಯಾರು ಪ್ರಿಪ್ರೇಷನಲ್ಲಿದ್ದು ಅಬ್ಸರ್ವ್ ಮಾಡಿದರೆ ಕೆಳಗಡೆ ಕಮೆಂಟ್ ಹಾಕಿ. ಅಬ್ಸರ್ವ್ ಮಾಡಿದರೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕ್ವಶನ್ ಪೇಪರ್ ಮಾಡುವಾಗ ಏನು ನೋಡ್ತಾರೆ, ಆಲ್ಮೋಸ್ಟ್ ಏನು ನೋಡ್ತಾರೆ ಅಂತ ನಿಮಗೆ ಡೌಟ್ ಇರುತ್ತೆ. ನಾನು ನೋಡಿದಂಗೆ ಅವ್ರು ಏನು ನೋಡ್ತಾರೆ ಅಂದರೆ, ಮೇನ್ಸ್ ಸಿಲೆಬಸ್ ನೋಡ್ತಾರೆ. ಮೇನ್ ಸಿಲೆಬಸ್ ನೋಡಿ ಮೋಸ್ಟ್ ಆಫ್ ದ ಕ್ವಶನ್ನ ಪಿಕಪ್ ಮಾಡ್ತಾರೆ ಅವರು. ಗೊತ್ತಾಯ್ತಾ? ನನ್ನ ಒಂದು ಅನುಭವ ನಾನು ಹೇಳ್ತೀನಿ, ಮೋಸ್ಟ್ ಆಫ್ ದ ಕ್ವಶನ್ನ ಪಿಕಪ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ಸ್ ನೀವು ಬರೀ ನಾನು ಮೇನ್ಸ್ ಓದ್ತೀನಿ ಅಂದರೆ ಆಗಲ್ಲ. ನೀವು ಇದಕ್ಕೆ ಪ್ರಿಲಿಮ್ಸ್ಗೂ ಸಹ ರೆಡಿ ಆಗಿರಬೇಕು. ಏನು ಈ ಸಬ್ಜೆಕ್ಟ್ಸ್ ಇದಾವಲ್ಲ, ಇದು ಪ್ರಿಲಿಮ್ಸ್. ಆ್ಯಕ್ಚುಲಿ ಇದು ಒಂದು 20 ಮಾರ್ಕ್ಸ್ಗೆ ಬರೋ ಚಾನ್ಸಸ್ಸು ಇರ್ತವೆ. ಎಲ್ಲ ಸಬ್ಜೆಕ್ಟ್ಸಿಂದ 20 ಮಾರ್ಕ್ಸ್ಗೆ ಕರೆಂಟ್ ಅಫೇರ್ಸು ಮತ್ತು ಬೇರೆ ಎಲ್ಲ ಸೆಕ್ಟರ್ಸ್ಗಳಿಂದ ಕೇಳೋ ಚಾನ್ಸಸ್ ಇರ್ತವೆ. ಅದ್ಯಾವುದು ಅಂದರೆ GS 1 ಬರೋ ಸೊಸೈಟಿ, ನೆಕ್ಸ್ಟು GS 2 ಬರೋ ಸೋಷಿಯಲ್ ಇಶ್ಯೂ, ದೆನ್ GS 2 ಬರೋ IR ಇಂಟರ್ನ್ಯಾಷನಲ್ ರಿಲೇಷನ್, ಆಲ್ಸೋ ಕರೆಂಟ್ ಅಫೇರ್ಸ್ ನಿಮಗೆ ಗೊತ್ತೇ ಇರುತ್ತೆ. ದೆನ್ GS 3 ಬರೋ ಅಗ್ರಿಕಲ್ಚರ್, ದೆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, GS 3 ಇಂಟರ್ನಲ್ ಸೆಕ್ಯೂರಿಟಿ, GS 3. ಈಗ ಇಂಟರ್ನಲ್ ಸೆಕ್ಯೂರಿಟಿಲಿ ಕೂಡ ಯು ಪಿ ಎಸ್ ಸಿ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಕೇಳ್ತಿದ್ದಾರೆ ಇತ್ತೀಚೆಗೆ. ದೆನ್ ಒಂದು ರಿಕ್ವೆಸ್ಟ್ ಏನು ಅಂದರೆ, ಮೈ ಸೈಡಿಂದ ಒಂದು ರಿಕ್ವೆಸ್ಟ್ ಏನಂದರೆ, ಆಲ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್ ಹೂ ಆರ್ ಬಿಗಿನಿಂಗ್ ದೇರ್ ಜರ್ನಿ ಇನ್ ಇನಿಷಿಯಲ್ ಸ್ಟೇಜ್, ಮೈ ರಿಕ್ವೆಸ್ಟ್ ಈಸ್ ಸಿಂಪಲ್: ಪ್ಲೀಸ್ ಸಿ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಫೋರ್ ಡೈವ್ ಇನ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನ್. ನೀವು ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮಗೇನು ಒಂದು ಉಪಯೋಗ ಆಗುತ್ತೆ ಅಂದರೆ, ನಿಮಗೆ ಕ್ವಶನ್ಸ್ ಯಾವ ಥರ ಕೇಳ್ತಿದ್ದಾರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಮತ್ತು ಮೇನ್ಸಲ್ಲಿ ಕ್ವಶನ್ ಯಾವ ಥರ ಕೇಳ್ತಿದ್ದಾರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ಯಾವ ಥರ ಓದಬೇಕು ಅಂತ ಒಂದು ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಯಾಕಿದ್ದರೆ, ನಾನು ಜನವರಿಯಿಂದ ಪ್ರಿಲಿಮ್ಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಬಟ್ ಅಲ್ಲಿವರೆಗೂ ಏನು ಮೇಯಿಂದ ಡಿಸೆಂಬರ್ವರೆಗೂ ಫುಲ್ಲು ಓದ್ತಿದ್ದು ಏನು ಅಂದರೆ ಮೇನ್ಸ್ ಓದ್ತಿದ್ದೆ. ಬಟ್ ಪ್ರಿಲಿಮ್ಸ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಯಾವಾಗ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಜನವರಿಯಿಂದ ತೆಗೆಸಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು, ನಂಗನ್ಸಿದ್ದು ಒಂದೇ, ನಾನು ಪ್ರಿಲಿಮ್ಸ್ ಫಸ್ಟಿಂದಲೇ ಸ್ವಲ್ಪ ನೋಡಬೇಕಿತ್ತು ಅಂತ. ಸೊ ಇದು ನಾವು ಅನ್ಕೋಬೋದು ಮೇನ್ಸ್ ಎಲ್ಲ ಇಂಪಾರ್ಟೆಂಟು, ಬರೀ ಪ್ರಿಲಿಮ್ಸ್ ಕ್ವಾಲಿಫಿಕೇಷನ್ ಅಂತ. ಬಟ್ ಒಂದು ಹೇಳಿದಾಗೆ, ಇಲ್ಲಿ 40 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ಪ್ರಿಲಿಮ್ಸು, ಬಟ್ 3 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ಮೇನ್ಸು. ಸೊ ಇಲ್ಲಿ ಯಾವುದು ಡಿಫಿಕಲ್ಟ್ ಪಾರ್ಟು ಅಂದರೆ, 40 ಜನದಲ್ಲಿ ಒಬ್ಬರು ಸೆಲೆಕ್ಟ್ ಆಗೋದು ಡಿಫಿಕಲ್ಟ್ ಅಲ್ವಾ. ಸೊ ಇಲ್ಲಿ ನಾವು ಗೇಮ್ನ ನೀಟಾಗಿ ಸ್ಟ್ರೈಕ್ಔಟ್ ಮಾಡಬೇಕಾಗುತ್ತೆ. ಮೇನ್ಸಲ್ಲಿ ಸ್ಟ್ರೈಕ್ಔಟ್ ಮಾಡ್ತೀವಿ, ಬಟ್ ವರ್ಕ್ ಇದ್ದರೆ ಆರಾಮಾಗಿ ಸ್ಟ್ರೈಕ್ಔಟ್ ಮಾಡ್ತೀವಿ. ಬಟ್ ಪ್ರಿಲಿಮ್ಸಲ್ಲಿ ಒಬ್ಬೊಬ್ರು ಪ್ರಿಲಿಮ್ಸ್ ಆರಾಮಾಗಿ ಪಾಸ್ ಆಗಿಬಿಡ್ತಾರೆ, ಬಟ್ ಮೇನ್ಸ್ ಕಷ್ಟ ಆಗುತ್ತೆ. ಒಬ್ಬೊಬ್ರಿಗೆ ಮೇನ್ಸ್ ಕಷ್ಟ, ಮೇನ್ಸ್ ಈಸಿ, ಪ್ರಿಲಿಮ್ಸ್ ಒದ್ದಾಡ್ತಿರ್ತಾರೆ. ಆ ಥರ ಅವ್ರವ್ರಿಗೆ ಪರ್ಸೆಂಟ್ ಬಿಟ್ಟಿದ್ದು. ಈಗ ನೀವು ಪ್ರಿಲಿಮ್ಸಲ್ಲಿ ಇದ್ದರೆ ನೀವು ಮೇನ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ನೀವು ಪ್ರಿಲಿಮ್ಸ್ ಕಷ್ಟ ಅದು ಮೇನ್ಸ್ ಈಸಿ ಆದರೆ ಪ್ರಿಲಿಮ್ಸ್ಗೆ ನೀಟಾಗಿ ಪ್ರಿಪೇರ್ ಆಗಿ. ದಿಸ್ ಈಸ್ ಆಲ್ ಅಬೌಟ್
information regarding the UPSC core subject and minor subjects. So I hope this video help to all aspirants who are beginning their UPSC preparation. Jai Hind, Jai Karnataka Mate.